UPI ಡಿಜಿಟಲ್ ಪೇಮೆಂಟ್ನಲ್ಲಿ ಬಹಳ ಅಸ್ತವ್ಯಸ್ತವಾಗಿದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಪೇಮೆಂಟ್ ಮಾಡಲಿಕ್ಕೆ ಪರದಾಡ್ತಾ ಇದ್ದಾರೆ. ಹಣದ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಒಂದು ತಿಂಗಳಲ್ಲಿ ಎರಡನೇ ಬಾರಿಗೆ ಡಿಜಿಟಲ್ ಪೇಮೆಂಟ್ನಲ್ಲಿ ಈ ರೀತಿಯಾದಂತಹ ಏರುಪೇರು ಕಂಡು ಬಂದಿದೆ. ಹಣ ಕಳಿಸಲು ಆಗ್ತಾ ಇಲ್ಲ, ಹಣ ಪಡೆಯೋದಕ್ಕೂ ಆಗ್ತಾ ಇಲ್ಲ. ಒಟ್ಟಲ್ಲಿ ಪೀಕ್ಲಾಟ ಪರಿಸ್ಥಿತಿ ಹೀಗೆ ಆಗ್ತಾ ಇದೆ. ಎಷ್ಟೊತ್ತಿಗೆ ಇದು ಸರಿ ಹೋಗುತ್ತೆ ಅಂತ ಹಲವರು, ಯಾಕಂದರೆ ಸಾಮಾನ್ಯವಾಗಿ ಈಗ ಡಿಜಿಟಲ್ ಪೇಮೆಂಟ್ ಬಂದ ಮೇಲೆ ಹಣ ಜೇಬ್ನಲ್ಲಿ ಇಟ್ಕೊಂಡು ವ್ಯವಹರಿಸೋದು ತುಂಬ ಕಡಿಮೆ ಆಗಿದೆ. ಎಲ್ಲರೂ ಕೂಡ ಡೈರೆಕ್ಟ್ UPI ಪೇಮೆಂಟ್ ಮಾಡಿಬಿಡ್ತಾರೆ. ಅಂಥದ್ರಲ್ಲಿ ಎಲ್ಲೋ ಹೋಗಿ ಏನೋ ಖರೀದಿ ಮಾಡಿದ್ದೀವಿ, ಪೇಮೆಂಟ್ ಮಾಡಬೇಕು ಅಂತ ಅಂದಾಗ ಅದು ಪೇ ಆಗ್ತಾ ಇಲ್ಲ ಅಂದಾಗ ಸಹಜವಾಗಿ ತೆಗೆದುಕೊಂಡಿರುವಂತಹ ವಸ್ತುನ ಅಲ್ಲೇ ಬಿಟ್ಟು ಬರಬೇಕು. ಅಪ್ಪಿತಪ್ಪಿ ಹೋಟೆಲ್ಗೆ ಹೋಗಿ ತಿಂದುಬಿಟ್ಟಿದ್ರು ಅಂದರೆ ಕತೆಗೆ ಏನು ನೋಡಿ. ಇದೇ ರೀತಿಯಾದಂಥ ಪರಿಸ್ಥಿತಿ ದೇಶಾದ್ಯಂತ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಇದು ಯಾಕೆ ಈ ರೀತಿ ಆಗ್ತಾ ಇದೆ? ಇದು ಎರಡನೇ ಬಾರಿ ಈ ರೀತಿಯಾಗಿ ಆಗ್ತಾ ಇರೋದು. ಸೊ ಎಷ್ಟೊತ್ತಿಗೆ ಸರಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ? ಎಷ್ಟೊತ್ತಿಗೆ ಸರಿ ಹೋಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ನಿರ್ದಿಷ್ಟವಾಗಿ ಮಾಹಿತಿಗಳು ಇಲ್ಲ ದಿವ್ಯಾ. ಸದ್ಯಕ್ಕೆ ಆಗಿರುವಂತ ಸಮಸ್ಯೆಯನ್ನ ಟೆಕ್ನಿಕಲ್ ಆಗಿ ಸರಿಪಡಿಸುವಂತ ಕೆಲಸವನ್ನ ಈಗ ಮಾಡ್ಲಾಗ್ತಾ ಇರುವಂತದ್ದು. ಬಹುಶಃ ಸುಮಾರು ಒಂದೂವರೆ ಗಂಟೆಯಿಂದ ಈ ಒಂದು ಸಮಸ್ಯೆಯನ್ನ ದೇಶಾದ್ಯಂತ ಜನರು ಎದುರಿಸ್ತಾ ಇರುವಂತದ್ದು. UPI ವಹಿವಾಟುವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಾ ಬ್ಯಾಂಕ್ಗಳ UPI ಖಾತೆಗಳೇನಿದೆ, ಅದು ಪೇಟಿಎಂ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಈ ರೀತಿಯಾದಂತ ಎಲ್ಲಾ UPI ರಿಲೇಟೆಡ್ ಪೇಮೆಂಟ್ ಅಪ್ಲಿಕೇಶನ್ಗಳೇನಿದ್ವು ಅವೆಲ್ಲವೂ ಕೂಡ ಸ್ಥಗಿತ ಆಗಿರುವಂತದ್ದು. ಜನರು ₹1 ಕೂಡ ಪೇಮೆಂಟ್ ಮಾಡದೇ ಇರುವಂತಹ ಸನ್ನಿವೇಶಗಳು ಈಗ ನಿರ್ಮಾಣ ಆಗಿರುವಂತದ್ದು. ಈ ಒಂದು ಸಮಸ್ಯೆಯನ್ನ ಈಗ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಒಪ್ಕೊಂಡಿದೆ. ತಾಂತ್ರಿಕ ದೋಷದಿಂದ ಈ ಒಂದು ಸಮಸ್ಯೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೂಡ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಸಾಕಷ್ಟು ಜನರು UPI ಟ್ರಾನ್ಸಾಕ್ಷನ್ ಅಲ್ಲಿ ತಾಂತ್ರಿಕ ಸಮಸ್ಯೆ ಆಗ್ತಾ ಇರುವಂತದನ್ನ ಉಲ್ಲೇಖಿಸಿ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದಾದ ಬೆನ್ನಲ್ಲೇ ಈಗ ಈ ಒಂದು ಮಾಹಿತಿ ಕೂಡ ಹೊರಗಡೆ ಬಂದಿರುವಂತದ್ದು. ಪ್ರಾಬ್ಲಮ್ ಅನ್ನ ರೀಸಾಲ್ವ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಬಹುಶಃ ಇನ್ನ ಮುಂದಿನ 1 ಗಂಟೆ ಅಥವಾ 2 ಗಂಟೆಯಲ್ಲಿ ಈ ಒಂದು ಸಮಸ್ಯೆಯನ್ನ ಸರಿಪಡಿಸುವಂತ ಸಾಧ್ಯತೆಗಳು ಕೂಡ ಇದ್ದಾವೆ ದಿವ್ಯಾ. ರೈಟ್ ಶಬ್ಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.